ಹೇಗಿದೆ ಅಂದ್ರಪ್ಪ, ಊಟಕ್ಕೆ ಮುಂದೆ ಕೆಲಸಕ್ಕೆ ಎನ್ನುವ ಗಾದೆ ಮಾತಿನಂತೆ ಸಾಲಕ್ಕೆ ಮುಂದೆ ಅಭಿವೃದ್ಧಿಗೆ ಹಿಂದೆ ಎಂದು ಹೇಳುವ ಹೊಸ ಗಾದೆಯನ್ನ ಕರ್ನಾಟಕದಲ್ಲಿ ನಾವು ಇಟ್ಕೋಬೇಕಾಗಿದೆ. ಈ ಬಜೆಟ್ ಮೇಲೆ ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರಕ್ಕೆ ಹೊಸ ಆಲೋಚನೆಗಳು ಇಲ್ಲ, ದೂರದೃಷ್ಟಿನೂ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಒಂದು ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗ್ಬೇಕಾದ್ರೆ ಮಾನ್ಯ ಸಭಾಧ್ಯಕ್ಷರೇ ಹೊಸ ಆಲೋಚನೆ, ಹೊಸ ಮತ್ತೆ ದೂರದೃಷ್ಟಿ ಎರಡೂ ಇರಬೇಕು. ಮಾನ್ಯ ಸಭಾಧ್ಯಕ್ಷರೇ, ಈ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಜೆಟ್ ಅಲ್ಲಿ ಅವರಿಗೆ ಪ್ರೀತ ದಣಿವಾದಂತೆ ಕಾಣುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಅವರಿಗೆ ವಯಸ್ಸಿನ ಜೊತೆಗೆ ಬಜೆಟ್ ಮಣಿಸಿ ಕೂಡ ದಣಿವಾಗಿರ್ಬೋದು ಅಂತ ಅನಿಸುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ರಾಜ್ಯದ ವಿಕಾಸದ ದೃಷ್ಟಿಯಿಂದ ಇದು ಮಾರಕ, ಅದಕ್ಕೆ ಉಪಮುಖ್ಯಮಂತ್ರಿಗಳು ಹೊಸ ರಕ್ತಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ಹೇಳ್ತಿರ್ಬೋದು. ಮಾನ್ಯ ಸಭಾಧ್ಯಕ್ಷರೇ, ಗ್ಯಾರಂಟಿ ಮರುಚಿಂತನೆ ಬೇಕಿತ್ತು. ಈ ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಬಜೆಟ್ ಅಲ್ಲಿ ಹೇಳ್ತಾರೆ ಅಂದ್ಕೊಂಡಿದ್ದು. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕದಲ್ಲಿ ನೀರಾವರಿ, ರಸ್ತೆ, ಶಿಕ್ಷಣ, ಆರೋಗ್ಯ ಈ ವಿಚಾರದಲ್ಲಿ ದೇಶಕ್ಕೆ ಮಾದರಿಯಾಗಿದ್ದ ಒಂದು ಕಾಲ ಇತ್ತು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಬರೀ ಗ್ಯಾರಂಟಿ ಯೋಜನೆಗೆ 51,034 ಕೋಟಿ ಇರಿಸಿದ್ದು ನೋಡಿದ್ರೆ, ಉಳ್ಳವರಿಗೆ ಇಂಥ ಯೋಜನೆಗಳು ಲಾಭ ಸಿಗಬಾರ್ದು ಅಂತೇಳಿ ಎಲ್ಲರೂ ಕೂಡ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಅಲ್ಲಿ ನಮ್ಮ BR ಪಾಟೀಲ್ರು ಕೂತಿದ್ದಾರೆ, ಅವರು ಹೇಳಿದ್ದಾರೆ. RV ದೇಶಪಾಂಡೆ ಅವರು ಇದ್ರು, ಅವರು ಹೇಳಿದ್ದಾರೆ. NY ಗೋಪಾಲ್ ಕೃಷ್ಣ ಅವರು ಹೇಳಿದ್ದಾರೆ. ರಾಯರೆಡ್ಡಿ ಅವರು ಹೇಳಿದ್ದಾರೆ ಈ ಯೋಜನೆ ಬಗ್ಗೆ ಮರುಚಿಂತನೆ ಆಗಬೇಕು ಅಂತ ಹೇಳಿ. ನಾನು ಕೂಡ ಹೋದ ಅಧಿವೇಶನದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಹೇಳಿದೆ, ಜಾರ್ ಸಾಹೇಬ್ರು ಇಲ್ಲಿ ಕೂತಿದ್ರು, ಅವರು ನನ್ನ ಅಭಿಪ್ರಾಯ ಉಳ್ಳವರಿಗೆ ಕೊಡಬಾರ್ದು ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಯಾರ ಮಾತನ್ನು ಕೇಳೋ ತರ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾಕೆ ಅಂತ ಗೊತ್ತಿಲ್ಲ, ತಾವು ನಡೆದಿದ್ದೇ ದಾರಿ ಎನ್ನುವಂತೆ ಅವರು ನಡೆದುಕೊಳ್ತಿದ್ದಾರೆ. ಅದರಿಂದ ಅವರಿಗೆ ಏನು ನಷ್ಟ ಆಗಲ್ಲ. ಮಾನ್ಯ ಸಭಾಧ್ಯಕ್ಷ, ಸಿದ್ದರಾಮಯ್ಯನವರಿಗೆ ಏನು ನಷ್ಟ ಆಗಲ್ಲ. ಆದರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ದಿಕ್ಕೆಟ್ಟು ದಿವಾಳಿ ಆಗ್ಬಿಟ್ಟಿದೆ. ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕೆ ನಾನು ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಒಂದು ಸಲಹೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿಯವರು 2013ರಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ 2015ರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಯಾರ್ಯಾರು ಈ LPG ಗ್ಯಾಸ್ ಇದೆಯಲ್ಲ ಮಾನ್ಯ ಸಭಾಧ್ಯಕ್ಷ, ಸಬ್ಸಿಡಿ ಪಡಿತಿದ್ದವ್ರಿಗೆ ಎಲ್ಲರೂ ವಾಪಸ್ ಕೊಡಬೇಕು ಅಂತೇಳಿ ಉಳ್ಳವರು. ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಕೊಡಿಸಿ ಸುಮಾರು 1 ಕೋಟಿ ಜನ ವಾಪಸ್ ಕೊಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಹ್ಯಾಶ್ಟ್ಯಾಗ್ ಹಾಕ್ತಾರೆ, ಯಾರ್ಯಾರು ಗಿವ್ ಇಟ್ ಅಪ್ ಅಂತ, ಯಾರ್ಯಾರು LPG ಗ್ಯಾಸ್ಗಳನ್ನು ಅನುಕೂಲಸ್ಥರು ಪಡ್ಕೊಂಡಿದ್ರೆ ವಾಪಸ್ ಕೊಡಬೇಕು ಅಂತ. ಇಮ್ಮಿಡಿಯೇಟ್ ಆಗಿ ಮಾನ್ಯ ಸಭಾಧ್ಯಕ್ಷರೇ ಒಂದೇ ವರ್ಷದಲ್ಲಿ 1 ಕೋಟಿ ಜನ ವಾಪಸ್ ಕೊಡ್ತಾರೆ. ಅದರದ್ದು ಎಷ್ಟು ಕೋಟಿ ಉಳಿತಾಯ ಆಗುತ್ತೆ ಅಂದರೆ 5,178 ಕೋಟಿ ಅದರಿಂದ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಅದಕ್ಕೆ ಅದು ಮಹಿಳಾ ಸಬಲೀಕರಣ ಅಂತ ಅನ್ಕೊಂಡಿದ್ದೇವೆ ನಾವು. ಆದರೆ ನರೇಂದ್ರ ಮೋದಿಯವರ ಒಂದು ಉಚಿತವಾಗಿ ಅಡಿಗೆ ನೀರಿನ ಸಂಪರ್ಕವನ್ನ ಬಿಟ್ಕೊಟ್ರು, ಅದನ್ನೆಲ್ಲರಿಗೂ ಬಡವರು ಕೊಟ್ಟರು. ಅವರು ಸುಮಾರು ಏನು 1 ಕೋಟಿ ಜನ ಬಿಟ್ಕೊಟ್ರು ಉಳ್ಳವರು, ಅಷ್ಟು ಜನ ಬಡವ್ರಿಗೆ ಅದನ್ನ ಕೊಡಕ್ಕೆ ಸಾಧ್ಯ ಆಯಿತು. ಆದರೆ ನಮ್ಮ ಸಿದ್ದರಾಮಯ್ಯನವರಿಗೆ ಇವತ್ತು ಅದನ್ನ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾವುದೇ ಒಬ್ಬ ನಾಯಕ ಹೇಳಿದ್ರೆ ಅದಕ್ಕೆ ವಿಶ್ವಾಸ ಇರಬೇಕು, ಆ ಮಾತಿನಲ್ಲಿ ಮತ್ತೆ ಕ್ರೆಡಿಬಿಲಿಟಿ ಇರಬೇಕು, ವರ್ಚಸ್ಸು ಮತ್ತು ವಿಶ್ವಾಸ ಎರಡೂ ಇರಬೇಕು. ಸಿದ್ದರಾಮಯ್ಯನವ್ರಿಗೆ ಏನು ಭಯ ಅಂದ್ರೆ, ನಾನು ಹೇಳಿದ್ರೆ ವಾಪಸ್ ಕೊಡ್ತಾರಾ ಇಲ್ವಾ ಜನ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಕ್ರೆಡಿಬಿಲಿಟಿ ನನಗಿದೆಯಾ ಅಂತೇಳಿ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ತುಷ್ಟೀಕರಣ ರಾಜಕಾರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಕರ್ನಾಟಕದ ಅಭಿವೃದ್ಧಿಗಿಂತ ತುಷ್ಟೀಕರಣ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಡೋದ್ರಿಂದ ಜನ ಅದನ್ನು ಬಿಟ್ಕೊಡ್ತಾರೋ ಇಲ್ವೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವತ್ತು ಧೈರ್ಯವಾಗಿ ಇರುವಂತಹ ಎಲ್ಲ ಸಚಿವರು ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಮತ್ತೆ ಕಾಂಗ್ರೆಸ್ ಶಾಸಕರಿದ್ದಾರೆ. ನಾನು ಎಲ್ರಿಗೂ ವಿನಂತಿ ಮಾಡೋದು, ಉಳ್ಳವರಿಗೆ ಗ್ಯಾರಂಟಿ ಯೋಜನೆಗಳನ್ನ ವಾಪಸ್ ತಗೊಂಡು ಒಂದು 30,000 ಕೋಟಿ ಬಂದ್ರು ಅದನ್ನು ಅಭಿವೃದ್ಧಿಗೆ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇನ್ನೊಂದು, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಿಂತಲ್ಲೇ ನಿಂತ್ಬಿಟ್ಟಿದೆ. ಇದು ನಿಂತು ನೀರಾಗ್ಬಿಟ್ಟಿದೆ. ಇದು ನಿಂತು ನೀರಾಗಿರೋದ್ರಿಂದ ನಾನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಇದಕ್ಕೆ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಬೇಕು ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಮರುಪರಿಷ್ಕರಣೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಉಳಿಸಿದ್ರೆ, ಸುರೇಶ್, ನೀನು ಬಹಳ ಸೀನಿಯರ್ MLA ಇದೆಯಾ, ನಮ್ಮ ಫಾರ್ಮರ್ ಡೆಪ್ಟಿ CM ಇದ್ದಾರೆ, ನೀವೆಲ್ಲ ಸೇರಿ ನಿಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀರಿ. ಅಸೆಂಬ್ಲಿಲಿ ಒಂದು ಪಾರ್ಟಿಯಿಂದನೇ ಒಂದು ತೀರ್ಮಾನ ಹೇಳ್ಬಿಡಿ, ನಮಗೆ ಈ ಗ್ಯಾರಂಟಿಗಳನ್ನ ದಯವಿಟ್ಟು ವಿಡ್ರಾ ಮಾಡಿ ಮರುಪರಿಶೀಲನೆ ಮಾಡಿ ಅಂತ ನೀವು ನಮ್ಗೆ ಹೇಳಿ ಅಸೆಂಬ್ಲಿಲಿ. ಆಮೇಲೆ ಅಫಿಷಿಯಲ್ ಆಗಿ ನಾವು ತೀರ್ಮಾನ ಮಾಡೋಣ, ಏನೋ ಒಂದು ಆಮೇಲೆ ಚರ್ಚೆ ಮಾಡೋಣ. ಯಾಕೆಂದ್ರೆ ನಿಮ್ಮ ಅಭಿಪ್ರಾಯ ಒಂದು ಪಕ್ಷದ ಅಭಿಪ್ರಾಯ, ನಿಮ್ಮ ಪಕ್ಷದ ಅಭಿಪ್ರಾಯ. ಅದಕ್ಕೆ ನೀವೇನು ಹೇಳ್ತೀರಿ ಅದಕ್ಕೆ ಬಗ್ಗೆ ನಾವು ಆಲೋಚನೆ ಮಾಡೋಣ. ನೀವು ಹೇಳೋದನ್ನು ನಾವು ಸರಿಯಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ನೀವು ಒಂದು ಆದಷ್ಟು ಈ ಬಜೆಟ್ ಅಲ್ಲೇನೆ ಹೇಳ್ಬಿಟ್ರೆ ಗ್ಯಾರಂಟಿ ಸ್ಕೀಮ್ ಬೇಡ ಅನ್ನೋದು ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರೆ
ನಾವು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಲ್ಲ ಸರ್, ನೀವು ಕೋಳಿ ಕೇಳಿ ಮೆಣಸು ಕರ್ದಂಗ ಇದೆ ಸರ್ ಈಗ. ಅಲ್ಲ, ಕೋಳಿ ಕೇಳಿ ಮಣ್ಣು ಸರಿತಾರಲ್ಲ ಈಗ ಹಂಗಿದೆ. ಅಲ್ಲ ಸರ್, ನೀವು ಮಾಡ್ಕೊಂಡಿರೋದು ಸರ್ ಇದು. ನಾವು ಹೇಳಿದ್ದು ಗ್ಯಾರಂಟಿ ಕೊಡಿ ಅಂತ, ನೀವು ಇಷ್ಟಪಟ್ಟು ಮಾಡ್ಕೊಂಡಿದ್ದೀರಾ. ಈಗ ಕಷ್ಟಪಟ್ಟು ತೆಗೀರಿ ಸರ್. ಈಗ ಸುರೇಶ್, ನಾವು ಕೊಟ್ಟು ಅನೌನ್ಸ್ಮೆಂಟ್ ಮಾಡಿದಾಗ ಇಲ್ಲಿಗೆ ಬಂದ ತಕ್ಷಣ ನೀವ್ ಹೇಳಿದ್ರಿ ಹೇಳೋದು ಗೊತ್ತಾ, ಒಂದು ಕಾಳು ಕಡಿಮೆ ಆದ್ರೂ ಬಿಡುದಿಲ್ಲ ಅಂತ ಅಂದ್ರು. ಆಯ್ತು, ತಿರ್ಗಾ 5 ಗ್ಯಾರಂಟಿನೂ ಕೊಡ್ಲೇಬೇಕು, ಅದು ಕಡಿಮೆ ಆಯ್ತು, ಇದು ಕಡಿಮೆ ಆಯ್ತು, ಅದು ಕೊಡ್ಲಿ, ಇದು ಕೊಡ್ಲ, ಅದಕ್ಕೆ 6 ತಿಂಗಳಲ್ಲಿ ಎಲ್ಲ ಕೊಟ್ಬಿಟ್ಟು ನೀವ್ ಹೇಳ್ದಂಗೆ. ಸೊ ನಿಮ್ಮ ಮಾತು ಕೇಳಿದೀವಿ ನಾವು. ಈಗ ಅಸ್ಸಾಮಲ್ಲಿ ನಾನು ಹೋಗಿದ್ದೆ. ಅಸ್ಸಾಮಲ್ಲಿ ಹೆಂಗ್ ಗೊತ್ತಾ, ಗ್ಯಾರಂಟಿ ಯಾರು ಕೊಡ್ತಾ ಇದ್ದಾರೆ ಗೊತ್ತಾ, ಯಾರು ಬಿಜೆಪಿ ಕಾರ್ಯಕರ್ತರಿದ್ದಾರೆ ಅವ್ರು ಮಾತ್ರ ಬೆನಿಫಿಷಿಯರಿ, ಬೇರೆಯವ್ರಿಗೆ ಕಾಂಗ್ರೆಸ್ ಅವ್ರಿಗಿಲ್ಲ ಅಲ್ಲಿ. ಅದಕ್ಕೆ ಚಾರ್ಜ್ ಜಿಪಿಟಿ ಹೇಳಿದಿರಲ್ಲ ನೀವು, ಚಾರ್ಜ್ ಜಿಪಿಟಿ ಆಗದೆ ಕರ್ನಾಟಕ ಮಾದರಿ ಮಾಡಬೇಕು ಅಂತ ಹೇಳಿ. ನೀನ್ ಹಾಕೋ, ಅದಕ್ಕೆ ನೀನ್ ಹಾಕೋ, ಹೌ ಟು ವಿನ್ ಗುಜರಾತ್ ಎಲೆಕ್ಷನ್ ಅಂತ ನೀನ್ ಹಾಕೋ. ಅದ್ ಬರಲಿಲ್ಲ ನೋಡು, ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಬಂದಿರೋದು. ಈಗ ಅದ್ ಬಿಡೋದು ಬೇಡ, ಅದೇನಾಗ್ತದೆ ಅದ್ ನಾವು ಮಾಡ್ಕೊಳ್ತೀವಿ. ನೀನ್ ಹೇಳ್ತದೆ ಈಗ ಗ್ಯಾರಂಟಿ ವಿಚಾರ ನಾವು ಹಿಂದೆನೂ ನಾವು ಮಾಡಿದೀವಿ, ವಿ ಹ್ಯಾವ್ ಇಂಪ್ಲಿಮೆಂಟೆಡ್. ಹೇಳತ್ತಲ್ಲಿ ಉಳ್ಳವ್ರಿಗೆ, ಈಗ ಗೌರ್ಮೆಂಟ್ ಆಫೀಸರ್ಸ್ಗೆ, ಬೇರೆಯವ್ರಿಗೆ ಎಲ್ಲ ದೇರ್ ಇಸ್ ನಾಟ್ ನೆಸೆಸಿಟಿ. ಒಪ್ಕೊಳ್ತೀನಿ, ಕೆಲವರೆಲ್ಲ ಈ ಬಸ್ಸಲ್ಲಿ ಬರೋರಿಗೆ ಮತ್ತೊಂದ್ಗೆಲ್ಲ ನೆಸೆಸಿಟಿ ಇಲ್ಲ, ಬೇಕಾದಷ್ಟು ಏನೋ ಯಜಮಾನರಿಂದ ಒಂದು ಡಿಸಿಷನ್ ತಗೋಬಿಟ್ಟಿದೀವಿ ನಾವು. ಓಕೆ, ಬೇರೆ ಬೇರೆ ಸಜೆಷನ್ಸ್ ಬರ್ತಾ ಇದೆ. ಆಸ್ ಎ ಪಾರ್ಟಿ, ಒಂದು ಪೊಲಿಟಿಕಲ್ ಪಾರ್ಟಿ, ನೀವು ಒಂದು ತೀರ್ಮಾನಕ್ಕೆ ಬನ್ನಿ, ವಿ ವಿಲ್ ಡಿಸ್ಕಸ್ ಆನ್ ದಟ್. ನಿನ್ನೇನು ಕೂಡ ಮುಖ್ಯಮಂತ್ರಿಗಳಿಗೆ ಅದೇ ಹೇಳಿದೆ ಸರ್, ಅಲ್ಲಿ ಹೋದಾಗ ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದೀನಿ. ಪಕ್ಕದ ಮಾತ್ರ ಬೇಡ, ಅಲ್ಲ ಮರುಚಿಂತನೆ ಮಾಡಿ ಸರ್. ಇದು ಡಿಮ್ ಲೈಟ್ ಮೀಟಿಂಗು, ಡೇ ಲೈಟ್ ಮೀಟಿಂಗು, ಬೇರೆ ಬೇರೆ ಮೀಟಿಂಗ್ ಅಲ್ಲೆಲ್ಲ ಬೇಡ, ನಮ್ಗೆ ಅಭ್ಯಾಸ ಏನು ಬೇಡ. ಏನಿದ್ರು ಸಭೆ, ಜನ, ದೇಶ ನೋಡ್ಬೇಕು. ಅದೇ ಅಫಿಷಿಯಲ್ ನೋ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಮ್ಯಾನ್. ಏನ್ ನಾವು ಕೊಟ್ಟಿದ್ದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಂಗ್ ಹೇಳ್ತೀರಾ. ನೀವು 74 ಲಕ್ಷ ಕೊಡಕ್ಕೆ 3 ವರ್ಷ ಆದ್ರೂ ಕೊಟ್ಟಿಲ್ಲ ಸರ್. ನೀವು ಏನ್ ಸರ್ ಹಿಂಗ್ ಹೇಳ್ತೀರಾ? ಮಾಡಪ್ಪ, 76 ಕೋಟಿನೇ ಕೊಡೋಣ, ಮಾಡು. ಆಯ್ತು ಸರ್. ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಸರ್, ಅಫಿಷಿಯಲ್ ಅಂದ್ರೆ ಲೆಟ್ ಇಟ್ ಬಿಕಮ್ ಯುವರ್ ಪಾರ್ಟಿ ಸ್ಟ್ಯಾಂಡ್. ನಾವು ನಿಮ್ ಲೆಟರ್ ಕೊಡಿ ಅಂತ ಹೇಳ್ತಾ ಇಲ್ಲ. ಬಿಜೆಪಿ ಅವರ ಅಫಿಷಿಯಲ್